ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ತೋರಿಸ್ತಾ ಇರೋ ಬಿಲ್ಡಿಂಗು ಹೊಸ ಬಿಲ್ಡಿಂಗು, ರೀಸೆಂಟಾಗಿ ಕಟ್ಟಿರೋದು. ಜಸ್ಟ್ ಒಂದು 15 ಡೇಸ್ ಬ್ಯಾಕ್ ಅಷ್ಟೇ ಕಟ್ಟಿರೋದು. ಈ ಒಂದು ಬಿಲ್ಡಿಂಗ್ ಮೆಷರ್ಮೆಂಟ್ ಬಂದ್ಬಿಟ್ಟು 30-40 ಟೋಟಲ್ 1200 ಸ್ಕ್ವೇರ್ ಫೀಟು. BBMP ಬಿ ಖಾತಾ. ಗ್ರೌಂಡ್ ಫ್ಲೋರ್ ಒಂದು ಸಿಂಗಲ್ BHK ಇದೆ, ಫಸ್ಟ್ ಫ್ಲೋರಲ್ಲಿ ಒಂದು 2 BHK, ಸೆಕೆಂಡ್ ಫ್ಲೋರಲ್ಲಿ ಒಂದು 2 BHK. ನೋಡಿ, ಮನೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ ರೋಡು ಬಂದ್ಬಿಟ್ಟು ಇದು ಇನ್ನು ಮಣ್ ರೋಡ್ ಇದೆ. ಇನ್ನು ಪಕ್ಕಕ್ಕೆಲ್ಲ ಮೇನ್ ರೋಡ್ ಅಂದರೆ ಟಾರ್ ರೋಡ್ ಇದ್ದಾವೆ. ಸ್ಯಾನಿಟ್ರಿ, ಡ್ರೈನೇಜು, UGD ಎಲ್ಲ ಆಗಿದೆ ಮನೆ ಮುಂದೆ ಎಲ್ಲ. ಸೊ ನೋಡಿ, ಈ ಕಡೆ ಆ್ಯಂಗಲಿಂದ ತೋರಿಸ್ತಾ ಇದ್ದೀನಿ. ಬಿಲ್ಡಿಂಗ್ ಮಾತ್ರ ಅಲ್ಟಿಮೇಟಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಒಳಗಡೆ ನೋಡಿದ್ರೆ 100% ಫಿದಾ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿ ಬಿಲ್ಡಿಂಗ್ನ ಕಟ್ಟಿದ್ದಾರೆ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಪಾರ್ಕಿಂಗ್ ತೋರಿಸ್ತೀನಿ. ಪಾರ್ಕಿಂಗ್ ಬಂದ್ಬಿಟ್ಟು ನಿಮಗೆ ಎರಡು ಇನೋವಾ ಕಾರ್ನ ನಿಲ್ಲಿಸ್ಕೊಬೋದು ಆರಾಮ್ಸೆ. ಇಲ್ಲಾಂದರೆ ಸಣ್ಣ ಕಾರ್ ಆದರೆ 3 ಕಾರ್ನ ನೀವು ಬೇಕಾದ್ರೆ 100% ಆಗಿ ಪಾರ್ಕಿಂಗ್ ಮಾಡ್ಕೊಬೋದು. ಯಾಕಂದರೆ 3 ಮನೆಯವ್ರಿಗೂ ಪಾರ್ಕಿಂಗ್ ಆಗಲಿ ಅಂತಲೇ ಅವರು ನೀಟಾಗಿ ಅಷ್ಟು ಜಾಗ ನೀಟಾಗಿ ಬಿಟ್ಟಿದ್ದಾರೆ. ನೋಡಿ, ನಾನು ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಾಟರ್ ಕನೆಕ್ಷನ್ ಬಂದ್ಬಿಟ್ಟು ಇಲ್ಲಿ CMC ವಾಟರ್ ಕನೆಕ್ಷನ್ ಇದೆ, ಪ್ಲಸ್ ಕಾವೇರಿ ಪೈಪ್ಲೈನ್ ಕೂಡ ಆಗಿದೆ. ಸೊ ಹಂಗಾಗಿ ಇಲ್ಲಿ ನೀರಿಗೆ ಏನು ಇಶ್ಯೂಸ್ ಇರೋದಿಲ್ಲ. ನೋಡಿ, ಮೆಟ್ಲು ಕೆಳಗಡೆ ಗ್ಯಾಸ್ಗೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಜಾಗ ಇದೆ ಸ್ವಲ್ಪ. ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಸಿಂಗಲ್ BHK ಮನೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಟೋಟಲ್ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇದು 30-40 ಟೋಟಲ್ 1200 ಸ್ಕ್ವೇರ್ ಫೀಟು. ಗ್ರೌಂಡಲ್ಲಿ ಒಂದು ಸಿಂಗಲ್ BHK, ಫಸ್ಟಲ್ಲಿ 2 BHK, ಸೆಕೆಂಡಲ್ಲಿ 2 BHK. BBMP ಬಿ ಖಾತಾ ಬರುತ್ತೆ. ವಾಟರ್ ಕನೆಕ್ಷನ್ ಬಂದ್ಬಿಟ್ಟು CMC ವಾಟರ್ ಕನೆಕ್ಷನ್ ಬರುತ್ತೆ. ಆಮೇಲೆ ಇದು ಮೆಟ್ರೋ ಸ್ಟೇಷನ್ಗೆ ಓನ್ಲಿ 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಒಂದು ಬಿಲ್ಡಿಂಗ್ ಬರುತ್ತೆ. ನಿಮಗೆ ಇದು ಯಾವುದು ಗೃಹಲಕ್ಷ್ಮಿ ಲೇಔಟ್ಗೆ ಅಟ್ಯಾಚ್ ಆಗಿ ಈ ಒಂದು ಮನೆ ಬರುತ್ತೆ. ನೋಡಿ, ಒಳಗಡೆ ತೋರಿಸ್ತಾನೆ ಸಿಂಗಲ್ BHK ಮನೆನ. ಎಲ್ಲನೂ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಯಾಕಂದರೆ ಕಾಂಪ್ರಮೈಸ್ ಆಗಿಲ್ಲ. 3 ಬೆಡ್ರೂಮ್ ಮಾಡ್ಬೋದಾಯಿತು ಈ ಮನೆಗಳೆಲ್ಲ. ಟೋಟಲ್ ಏನೋ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು 3 ಬೆಡ್ರೂಮ್ ಮಾಡೋ ಅಂಥ ಸ್ಪೇಷಿಯಸ್ ಆಗಿ ಜಾಗ ಇತ್ತು. ಆದ್ರೂ ಏನೋ ತುಂಬಾ ಚೆನ್ನಾಗಿ ಬರಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ 2 ಬೆಡ್ರೂಮ್ ಮಾತ್ರ ಮಾಡಿದ್ದಾರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ಸ್ನ ಯೂಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ವಾಷಿಂಗ್ ಮೆಷಿನ್ಗೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಇದು ಕಾಮನ್ ಬಾತ್ರೂಮು, ಅಲ್ಲಿನ್ನೂ ವರ್ಕಿಂಗ್ ನಡೀತಾ ಇತ್ತು, ಅದಕ್ಕೋಸ್ಕರ ಐಟಮ್ಸ್ ಎಲ್ಲ ಅಲ್ಲಿಟ್ಟಿದ್ದಾರೆ. ನೋಡಿ, ಆಲ್ಮೋಸ್ಟ್ ನಿಮಗೆ ಫ್ಯಾಮಿಲಿ ಕಾರ್ಡ್ನ ಯೂಸ್ ಮಾಡ್ಬೋದು ಈ ಒಂದು ಬೆಡ್ರೂಮ್ನಲ್ಲಿ. ವೈಟ್ ಆ್ಯಂಡ್ ಬ್ರೌನ್ ಮಿಕ್ಸ್ ಇರೋ ಲ್ಯಾಮಿನೇಟ್ನ ಯೂಸ್ ಮಾಡಿದರೆ ವಾರ್ಡ್ರೋಬ್ಸ್ನ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಅವೈಲೇಬಲ್ ಇದೆ ಈ ಒಂದು ಬೆಡ್ರೂಮ್ನಲ್ಲಿ. ಪ್ಲಸ್ ಕಂಪ್ಯೂಟರ್ ಟೇಬಲ್, ನೀವು ಏನಾದರೂ ವರ್ಕ್ ಫ್ರಮ್ ಹೋಮ್ ನೀವು ವರ್ಕ್ ಮಾಡೋರಾಗಿದ್ದರೆ ಅಲ್ಲಿ ಕಂಪ್ಯೂಟರ್ ಟೇಬಲ್ ಇಟ್ಕೊಂಡು ಆರಾಮ್ಸೆ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ಬೋದು. ಪ್ಲಸ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಆಲ್ಮೋಸ್ಟು ನಾನು ಗಮನಿಸಿದಂಗೆ ಎಲ್ಲೂ ಸಿಂಗಲ್ BHK ಮನೆಗೆ ಅಟ್ಯಾಚ್ ಬಾತ್ರೂಮ್ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇರೋದಿಲ್ಲ. ಆದರೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಕಾಮನ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಹೊರಗಡೆ ಪಾರ್ಕಿಂಗಲ್ಲೂ ಕೂಡ ಒಂದು ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಯಾಕಂದರೆ ಹೊರಗಡೆಯಿಂದ ಬಂದವರಿಗೆ ಅಂತ ಒಂದು ಅವೈಲೇಬಲ್ ಇರಲಿ ಅಂತ ಅಲ್ಲೂ ಕೂಡ ಒಂದು ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ನೋಡಿ 4 ಫೀಟ್ ಇದನ್ನು ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ನಿಮಗೆ ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ನ ಕೊಟ್ಟಿದ್ದಾರೆ.
ನೋಡಿ ಇಲ್ಲೂ ಕೂಡ ಈಸ್ಟ್ ಫೇಸ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರು ಈಸ್ಟ್ ಫೇಸ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಮೇಲ್ಗಡೆ POP ಡಿಸೈನ್ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಪೇಷಿಯಸ್ ಆಗಿದೆ ಪ್ಯಾಸೇಜು. ನೋಡಿ ಫ್ರೆಂಡ್ಸ್, ಡೋರ್ ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ, ಅಷ್ಟು ಕ್ವಾಲಿಟಿ ಆಗಿದೆ. ಡೋರು ಒಂದು ಹ್ಯಾಂಡಲ್ ಕೂಡ ಅಷ್ಟೇ ಕ್ವಾಲಿಟಿ ಇರೋದನ್ನು ಯೂಸ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರಲ್ಲಿರೋ 2 BHK ಮನೆಯನ್ನು ತೋರಿಸ್ತೀನಿ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಹಾಲು. ಒಂದು ಗ್ರಾನೈಟಿಂದ ಹಿಡ್ಕೊಂಡು ಒಂದು POPಯಿಂದ ಹಿಡ್ಕೊಂಡು ವಿಂಡೋಸ್ ಕೂಡ 2 ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ TV ಕ್ಯಾಬಿನೆಟ್ ನೋಡಿ ಎಷ್ಟು ಅದ್ಭುತವಾಗಿದೆ. ನೀವು ಏನಿಲ್ಲ ಅಂದ್ರೂ ಎರಡೂ ಕಡೆ ಸೋಫಾನ ನೀವು ಯೂಸ್ ಮಾಡ್ಬೋದು. ನೋಡಿ ಈ ಕಡೆಯಿಂದನೂ ತೋರಿಸ್ತಾ ಇದ್ದೀನಿ TV ಕ್ಯಾಬಿನೆಟು. ನೋಡಿ ಈ ಕಡೆ ಡೈನಿಂಗ್ ಹಾಲ್ ಕೂಡ ಮಾಡಿದ್ದಾರೆ. ಡೈನಿಂಗ್ ಹಾಲಲ್ಲೂ ಕೂಡ ಒಂದು ಸಿಂಪಲ್ಲಾಗಿ ವುಡ್ ವರ್ಕ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಡೈನಿಂಗ್ ಹಾಲ್ ಹಾಕ್ಕೊಂಡ್ರು, ಅಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೊಂಡ್ರು ಅಲ್ಲೂ ಓಡಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಪ್ರತಿಯೊಂದಕ್ಕೂ ಲೈಟ್ಸು, ವಾರ್ಡ್ರೋಬ್ಸು, ಒಂದು ವಾಶ್ ಬೇಸಿನೇ ಆಗಲಿ ಮತ್ತೊಂದೇ ಆಗಲಿ ಎಲ್ಲನೂ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ಇವರು 20 ವರ್ಷದಿಂದ ಈ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ಅವ್ರಿಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿ, ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಂಗಾಗಿ ಪ್ರತಿಯೊಂದರಲ್ಲೂ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ನಿಮಗೆ 2 ಬೆಡ್ರೂಮ್ನು ಮಾಸ್ಟರ್ ಬೆಡ್ರೂಮ್ ಅಂತಲೇ ಕರಿಬೋದು. ಆಲ್ಮೋಸ್ಟ್ ಆಗಿ ಮಾಸ್ಟರ್ ಬೆಡ್ರೂಮ್ ಥರನೇ ದೊಡ್ಡದಾಗಿ ಇದ್ದಾವೆ. 2 ಸೇಮ್ ಸೈಜಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಬಾತ್ರೂಮ್ಗಳು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದ್ದಾವೆ. ವಾಲ್ಟೈಸು ಗ್ರೀನ್ ಕಲರ್ ಪ್ಲಸ್ ವೈಟ್ ಕಲರ್ನ ವಾಲ್ಟೈಸ್ನ ಯೂಸ್ ಮಾಡಿದ್ದಾರೆ. ನೋಡಿ ಆ ಲೈಟಿಂಗ್ಸು ಆ ಗ್ರಾನೈಟಲ್ಲಿ ಎದ್ದು ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿ ಗ್ರಾನೈಟು ಕೂಡ ಅಷ್ಟು ಚೆನ್ನಾಗಿದೆ. ಇದು ಸೆಕೆಂಡ್ ಬೆಡ್ರೂಮ್ ಫ್ರೆಂಡ್ಸ್. ಇದು ನೋಡಿ ಈ ಕಡೆಯಿಂದ ಬಾತ್ರೂಮ್ಗೂ ಕೂಡ ಇಲ್ಲೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಇದು ಈ ಕಡೆಯಿಂದ ಕೂಡ ಎಂಟ್ರಿ ಇದೆ. ನೋಡಿ ಆ ಬಾಗಿಲು ಇದೆಯಲ್ಲ, ಅಲ್ಲಿಂದನೂ ಬಾತ್ರೂಮ್ಗೆ ಎಂಟ್ರಿ ಇದೆ. ಪ್ಲಸ್ ಹಾಲ್ ಕಡೆಯಿಂದನೂ ಬಾತ್ರೂಮ್ಗೆ ಎಂಟ್ರಿ ಇದೆ. ನೋಡಿ ಈ ಕಡೆ ರೈಟ್ ಸೈಡ್ ಒಂದು ಬಾಗಿಲು ಇದೆಯಲ್ಲ, ಅದು ಹಾಲ್ ಕಡೆಯಿಂದ ಬರೋಕ್ಕೆ ಇದು ಇದು ನೋಡಿ ಇಲ್ಲಿ ವಾಶ್ ಬೇಸಿನ್ ಕೊಟ್ಟು ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ಕಡೆಯಿಂದ ಎಂಟ್ರಿ ಇದೆ. ಹಾಲಿಂದನೂ ಬೆಡ್ರೂಮಿಂದನೂ ಈ ಬಾತ್ರೂಮ್ಗೆ ಎಂಟ್ರಿ ಇದೆ. ಎಲ್ಲ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಯೂಸ್ ಮಾಡಿದ್ದಾರೆ. ನೋಡಿ ವಾಲ್ ಟೈಲ್ಸು ಇಲ್ಲಿ ಬ್ಲ್ಯಾಕು, ಬ್ರೌನ್ ಆ್ಯಂಡ್ ವೈಟ್ ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. 2x4 ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ.
ಎಲ್ಲ ಗ್ಲಾಸ್ ಫಿನಿಶಿಂಗ್ ವಾಲ್ ಟೈಲ್ಸ್ ಇವೆಲ್ಲ. ನೋಡಿ ಈ ಕಡೆ ಹಾಲ್ ಕಡೆಯಿಂದ ಆ ಬಾತ್ರೂಮ್ಗೆ ಎಂಟ್ರಿ ಆಗೋದನ್ನು ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ, ನನ್ನ ಚಾನಲ್ಗೆ ಬಂದು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಈ ಒಂದು ಮನೆ ಅಲ್ಲದೆ ಇನ್ನೂ ಬೇರೆ ರೀತಿಯ ಮನೆಗಳು ನನ್ನ ಚಾನಲಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಅವು ಕೂಡ ಗಮನಿಸಿ, ನಿಮ್ಗೆ ಯಾವ್ದಾದ್ರು ಓಕೆ ಇದೆ ಅದು ಕೂಡ ಬಂದು ಬೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು 2 ಬೆಡ್ರೂಮ್ ಹೌಸ್ಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಕಡೆನೂ SS ರೈಲಿಂಗ್ಸ್ನೇ ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,80,00,000 1,80,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಅದು ಪೇಮೆಂಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೀವು ಲೋನ್ಗೆ ಹೋಗಿ ಪೇಮೆಂಟ್ ಮಾಡ್ತೀನಿ ಅಂದರೆ, ರಿಜಿಸ್ಟರ್ ಮಾಡ್ಕೊತೀನಿ ಅಂದರೆ ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ. ನೀವು 1 ಶಾರ್ಟ್ ಪೇಮೆಂಟ್ ಅಂದರೆ ಅಲ್ಲೂ ಕೂಡ ನೆಗೋಷಿಯಬಲ್ ಅವೈಲೇಬಲ್ ಇರುತ್ತೆ. ಸೊ ಹಂಗಾಗಿ ನಿಮ್ಮ ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿ ಇದು ರೇಟು ಫೈನಲ್ ಆಗುತ್ತೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಗ್ರೌಂಡು ಫಸ್ಟು ತೋರಿಸಿದ್ದೀನಿ. ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಕೂಡ 2 BHK ಮನೆ ಅವೈಲೇಬಲ್ ಇದೆ. ಎಲ್ಲ ಮನೆಗೂ ಸೇಫ್ಟಿ ಗ್ರಿಲ್ಸ್ನ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಡೋರು, ಕಿಟಕಿ, ಗ್ರಾನೈಟು, ಬಾತ್ರೂಮ್ ಫಿಟ್ಟಿಂಗ್ಸು ಪ್ರತಿ ಒಂದರಲ್ಲೂ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಹಾಲ್ನ. ನಿಮಗೆ ಅಡುಗೆ ಮನೆಯೂ ಕಾಣುತ್ತೆ, ಡೈನಿಂಗ್ ಹಾಲು ಕಾಣುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿದೆ ಹಾಲು. ಫ್ರೆಂಡ್ಸ್, ಈ ಒಂದು ಬಜೆಟ್ ಅಲ್ಲದೆ ನಿಮಗೆ ಅಪ್ ಟು ಒಂದು 70 ಲ್ಯಾಕ್ಸಿಂದ ಹಿಡ್ಕೊಂಡು ಅಪ್ ಟು 2.53 crore ನನ್ನ ಚಾನಲಲ್ಲಿ ವಿಡಿಯೋಸ್ಗಳು ಅವೈಲೇಬಲ್ ಇದ್ದಾವೆ, ಮನೆಗಳು ಅವೈಲೇಬಲ್ ಇದ್ದಾವೆ. ಸೊ ನಿಮಗೆ ಇದಲ್ಲದೆ ಇನ್ನೂ ಇದೇ ರೀತಿಯ ಮನೆಗಳು ಬೇಕು ಅಂದರೂ ಕೂಡ ಅವೈಲೇಬಲ್ ಇದ್ದಾವೆ. ಇದರ ಜೊತೆಗೆ ಕಡಿಮೆ ಬಜೆಟ್, ಇನ್ನೂ ಯಾರು ಕಡಿಮೆ ಬಜೆಟ್ ಎಕ್ಸ್ಪೆಕ್ಟ್ ಮಾಡೋರು, ರೆಂಟಲ್ ಇನ್ಕಮ್ ಮನೆ ಎಕ್ಸ್ಪೆಕ್ಟ್ ಮಾಡೋರು, ಇಂಡಿವಿಜುವಲ್ ಮನೆ ಎಕ್ಸ್ಪೆಕ್ಟ್ ಮಾಡೋರು ಕೂಡ ಅವ್ರಿಗೂ ಕೂಡ ನನ್ನ ಚಾನಲಲ್ಲಿ ಹಲವು ಮನೆಗಳು ಇದ್ದಾವೆ. ಸೊ ಅವು ಕೂಡ ಗಮನಿಸಿ, ಅವಲ್ಲಿ ಯಾವಾದರೂ ಇಷ್ಟ ಆದರೆ ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ. ಅವು ಅವೈಲೇಬಲ್ ಇದ್ದರೆ ನಾನು 100% ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಬಂದು ನೀವು ಅದು ಕೂಡ ನೋಡಿ ವಿಸಿಟ್ ಮಾಡಿ ಇಷ್ಟ ಆದರೆ ಬೈ ಮಾಡ್ಬೋದು. ಇದಲ್ಲದೆ ಸೈಟು ಆಮೇಲೆ ಲ್ಯಾಂಡ್ಸ್ ಕೂಡ ನಮ್ಮ ಕಡೆ ಅವೈಲೇಬಲ್ ಇದ್ದಾವೆ. ಸೊ ಅದಕ್ಕೂ ಕೂಡ ನನಗೆ ಕಾಲ್ ಮಾಡ್ಬೋದು. ನಿಮಗೆ ಯಾವ ಏರಿಯಾ, ಯಾವ ಜಾಗದಲ್ಲಿ ನಿಮಗೆ ಲ್ಯಾಂಡ್ ಬೇಕಾಯಿತು, ಮನೆ ಬೇಕಾಯಿತು, ಅದು ತಿಳಿಸ್ಕೊಟ್ರೆ ನಾನು 100% ಆ ಏರಿಯಾದಲ್ಲಿ ನನ್ನ ಕಡೆ ಚಾನ್ಸಸ್ ಇದ್ದರೆ ನಾನು 100% ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಬಿಲ್ಡಿಂಗ್ಗೆ ಹತ್ತಿರವಾಗಿ ನಿಮಗೆ ಮಾಲು, ಶಾಪಿಂಗ್ ಮಾಲ್ಸು, ಸ್ಕೂಲ್ಸು, ಕಾಲೇಜಸ್ಸು, ಗೌರ್ಮೆಂಟ್ ಆಫೀಸಸ್ಸು ಎಲ್ಲನೂ ತುಂಬಾ ನಿಯರೆಸ್ಟ್ ಇದ್ದಾವೆ. ಸೊ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ಸ್ಟ್ಯಾಂಡ್ಗೆ ಒಂದು ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಸ್ಕೂಲ್ಸ್ ಯಾವ್ಯಾವ ಇದ್ದಾವೆ ಅಂದರೆ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲು, ಕ್ರೈಸ್ಟ್ ಯೂನಿವರ್ಸಿಟಿ. ಇದು ಈ ಒಂದು ಬಿಲ್ಡಿಂಗಿಂದ
ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ ಅವೈಲೇಬಲ್ ಇದೆ. ಸೊ ಎಜುಕೇಷನ್ಗೆ ಇಲ್ಲಿ ತುಂಬಾ ಕ್ರೈಸ್ಟ್ ಯೂನಿವರ್ಸಿಟಿ ಅಲ್ಲದೆ ಶೋನ್ಸ್ಟ್ಯಾಟ್ ಸ್ಕೂಲು, ಆಮೇಲೆ ಚರ್ಚ್ ಸ್ಕೂಲು, ಸಿದ್ಧಾರ್ಥ ಸ್ಕೂಲು, ತ್ರಿವೇಣಿ ಸ್ಕೂಲು, ಆಮೇಲೆ ವಿಡಿಯೋ ಸ್ಕೂಲು, ಇವೆಲ್ಲ ತುಂಬಾ ಸ್ಕೂಲ್ಸ್ಗಳು ತುಂಬಾ ಈ ಒಂದು ಬಿಲ್ಡಿಂಗಿಂದ ನಿಯರೆಸ್ಟ್ ಪ್ಲೇಸಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಎಜುಕೇಷನ್ಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮಗೆ ಕನ್ವೀನಿಯೆಂಟ್ಗೆ ತುಂಬಾ ಬಸ್ ಸ್ಟಾಪ್ಗಳು ಹತ್ರ ಇದ್ದಾವೆ. NH4 ಕೂಡ ಇಲ್ಲಿಂದ ಓನ್ಲಿ 2 ಕಿಲೋಮೀಟರ್ಸ್ ಅವೈಲೇಬಲ್ ಇದ್ದಾವೆ. ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ನಿಯರ್ ಆಗುತ್ತೆ. ದಾಸರಳ್ಳಿ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಎರಡೂ ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಈ ಒಂದು ಬಿಲ್ಡಿಂಗಿಂದ ಅವೈಲೇಬಲ್ ಇದ್ದಾವೆ. ಮೇನ್ ರೋಡ್ಗೆ ಆಮೇಲೆ ಕ್ರೈಸ್ಟ್ ಯೂನಿವರ್ಸಿಟಿಗೆ ತುಂಬಾ ಹತ್ತಿರ ಇರೋದ್ರಿಂದ ನಿಮಗೂ ಈಗಲೂ ಮತ್ತು ಫ್ಯೂಚರಲ್ಲೂ ಒಳ್ಳೆ ರೆಂಟಲ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವೆಷ್ಟೇ ವಿಡಿಯೋದಲ್ಲಿ ಹೇಳಿದ್ರು ನೀವು ಒಂದ್ಸರಿ ಫಿಸಿಕಲ್ ವಿಸಿಟ್ ಮಾಡಿದ್ರೇ ನಿಮಗೆ ಆ ಏರಿಯಾ, ಆ ಸುತ್ತಮುತ್ತ ಜಾಗ ಹೇಗಿದೆ, ಮನೆ ಹೇಗಿದೆ ಅಂತ ಗೊತ್ತಾಗೋದು. ಸೊ ಹಂಗಾಗಿ ನೀವು ಯಾರೇ ವಿಸಿಟ್ ಮಾಡಿ ಆಮೇಲೆ ಒಂದು ಡಿಸಿಷನ್ ತೊಗೊಳ್ಳಿ. ಆಮೇಲೆ ವಿಸಿಟ್ ಮಾಡೋಕ್ಕೆ ಮುಂಚೆ ನೀವು ನನಗೆ ಒಂದು 2 hour ಆರ್ 1 day ಬಿಫೋರ್ ಕಾಲ್ ಮಾಡಿ ಬಂದರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಾನು ಬೇರೆ ಕಡೆ ಯಾರಾದರೂ ಕಸ್ಟಮರ್ ಜೊತೆಗೆ ಬೇರೆ ಕಡೆ ತೋರಿಸ್ತಾ ಇರ್ತೀನಿ, ಇಲ್ಲ ನನ್ನ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಇರ್ತೀನಿ. ಸೊ ಹಾಗಾಗಿ ಒಂದು 2 hour ಆರ್ 1 day ಬಿಫೋರ್ ನನಗೆ ಕಾಲ್ ಮಾಡಿ ಬಂದರೆ ಅನುಕೂಲ ಆಗುತ್ತೆ. ಆಮೇಲೆ ನಾನು ಕಾಲ್ ಅಟೆಂಡ್ ಮಾಡಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನಾನು ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಒಂದೊಂದ್ಸರಿ ಅಟೆಂಡ್ ಮಾಡಿರಲ್ಲ. ನಿಮಗೆ ಡೆಫಿನೆಟಾಗಿ ನಾನು ವಾಟ್ಸಪ್ಪು ಇಲ್ಲಾಂದರೆ ಕಮೆಂಟ್ಸಲ್ಲಿ 100% ರಿಪ್ಲೈ ಕೊಡ್ತೀನಿ. ಸೊ ಅಲ್ಲೂ ಕೂಡ ನೀವು ನನಗೆ ಕನೆಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ಮನೆ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. 30-40 ಟೋಟಲ್ 1200 ಸ್ಕ್ವೇರ್ ಫೀಟು. ನಾರ್ತ್ ಫೇಸ್ ಸೈಟು, ನಾರ್ತ್ ಆ್ಯಂಡ್ ಈಸ್ಟ್ ಫೇಸ್ ಡೋರ್ಸ್ ಇದ್ದಾವೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK, ಫಸ್ಟಲ್ಲಿ 2 BHK, ಸೆಕೆಂಡಲ್ಲಿ 2 BHK, BBMP ಬಿ ಖಾತಾ, CMC ವಾಟರ್ ಕನೆಕ್ಷನ್ ಇರುತ್ತೆ, ಕಾವೇರಿ ಪೈಪ್ಲೈನ್ ಕೂಡ ಆಗಿರುತ್ತೆ. ಓನರ್ ಕೋಟಿಗೆ ಪ್ರೈಸ್ ಬಂದ್ಬಿಟ್ಟು 1,80,00,000. ನೆಗೋಷಿಯಬಲ್ ಕೂಡ ಇರುತ್ತೆ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.